ಹೊಟ್ಟಿರಿಶಾಗ ಮಜ್ಜಿಗೆ ಏನದು ನಿಮಗೆ ಏನ ಮುಂಜಾನೆ ಮೀಟಿಂಗ್ ಕರೆದ್ಬಿಟ್ಟಲ್ಲ. ನಮ್ಮ ಅಂಬಾನಿ ಕೂಡ ನನ್ನ ಕರೆದ್ಬಿಟ್ಟಪ್ಪ. ಏನು ಮೀಟಿಂಗ್ ಬಾರು ರೋಹಿತ ಬಾ, ಒಂದು ಸ್ಮಾಲ್ ಮೀಟಿಂಗ್ ಮಾಡೋಣ ಬಾ. ಅವನವನ RCB ಬ್ಯಾಕ್ ಟು ಬ್ಯಾಕ್ ಕಪ್ ಹೊಡೆದ್ಬಿಟ್ಟತ್ತ. ಅವನವನ ನಾವರ ಕ್ವಾಲಿಫೈಸ್ಬೇಕಾಗೋಲಿ. ನಾನು ನೀನು ಕ್ಯಾಪ್ಟನ್ ಇದ್ದ ಹೆಂಗಿದ್ದು ನಮ್ಮ ಟೀಮ್ ಹೆಂಗಿದ್ದು. ಅವನವನ ಒಂದು ಕಪ್ ನೀವು ಹೊಡಿತಿದ್ರಿ, ಒಂದು ಕಪ್ ನಾವು ಹೊಡಿತಿದ್ವಿ, ಒಂದು ನೀವು ಹೊಡಿತಿದ್ರಿ, ಒಂದು ನಾವು ಹೊಡಿತಿದ್ವಿ. ಈಗ ನೋಡಪ್ಪ ಅವನವನ ಇಬ್ರು ಕ್ವಾಲಿಫೈಸ್ಬೇಕಾಗೋಲ್ಲ. ಅವನವನ ಅಯ್ಯಯ್ಯೋ ಇಸ್ಕಾ ಕಾರಣ ನರೇಂದ್ರ ಮೋದಿ ಅಲ್ಲ, ನಮ್ಮ ಅಂಬಾನಿ ಏನ ಕೇಳಿದ್ರು ಅವನ್ನ ಕೇಳಿ, ನನಗೇನು ಕೇಳಬೇಡ. ಏನ್ ಹೇಳ ರೋಹಿತ, ಏನ್ ಹೇಳ ಅವನವನ ಕೋಟಿ ಸುರಿದು ಕೇಟ ಈ ಪಾಂಡ್ಯನ ಟ್ರೇಡ್ ಮಾಡಿ ಅವನವನು ₹1 ಹಾಳಾಗಿ ಹೋಗಿ 10 ಪೈಸಾದಟ್ಟು ಅವನವನು ಪರ್ಫಾರ್ಮೆನ್ಸ್ ಬರೋಲ್ತಪ್ಪ. ಈ ನನ್ನ ಮಗನ ಕ್ಯಾಪ್ಟನ್ ಮಾಡಾಟ್ಲಿ ಹೊಳಿ 5 ಟ್ರೋಫಿ ಬರ್ತಾವತ್ತ ಮಾಡಿದ್ದೆ. 5 ಹಾಳಾಗಿ ಹೋಲಿ, ಒಂದು ಬರೋಲ್ತಪ್ಪ. ಅವನು ನಮದು ಹಂಗಾಗೈತ್ ನೋಡ್ರಿ ಸಾವ್ಕಾರ, ನಮದು ಹಂಗಾಗೈತ. ಅವನವನ ನನಗೇನ ರಿಟೈರ್ಮೆಂಟ್ ಸತ್ಯ ಕೊಡಾಕ್ ಬಿಡವಲ್ರಿ. ಅವನವನ ಸಾಕಾಗಿ ಹೋಗ್ಬಿಟ್ಟೈತಿ. ನನ್ನ ಮಗನ ಕ್ಯಾಪ್ಟನ್ ಮಾಡಿನ ಅವನವನ ಗೆಲ್ಲೋದು ಹಾಳಾಗಿ ಹೋಲಿ. ಅವನವನು ಕ್ವಾಲಿಫೈ ಸತ್ಯಕ್ಕೆ ಮಾಡಿಸೋಲ್ಲಪ್ಪ. ಅವನವನ ಏನು ಹೈಕೊಳ ಈ ನನ್ನ ಮಗನ ಹೆಸರ್ಲೆ. ಈ ನನ್ನ ಮಗ ಒಂದರ ಮ್ಯಾಚ್ ಕ್ವಾಲಿಫೈ ಮಾಡಿಸಿದ್ದಪ್ಪ. ಆ ಕಡೆ ಗುದ್ದೆ ರಿಟೈರ್ಮೆಂಟ್ ಅನೌನ್ಸ್ ಮಾಡಿ ಬಿಡ್ತಿದ್ದೆ. ಧೋನಿ ಮುತ್ಯ ನಾ ಏನ್ ಮಾಡ್ಲಿ ನೀ ಕ್ರೇಜಿಗೆ ಬರೋ ಮಟ್ಟ ನಮಗೇನು ಪವರ್ ಬರಂಗಿಲ್ಲ. ನಮ್ಮ ಹುಡುಗರೆಲ್ಲ ಸೋತ್ ಬಿಟ್ಟಿರ್ತಾರ. ನೀ ಗ್ರೌಂಡಿಗೆ ಇಳಿದಂದ್ರ ಆಟ ನಮ್ದು. ಗ್ರೌಂಡಿಗೆ ಇಳಿಲಿಕ್ಕಪ್ಪ ನಮ್ದೇನು ಆಟನೂ ಇರೋದಿಲ್ಲ, ಏನೂ ಇರೋದಿಲ್ಲ. ನೀ ಬೇಕು ಮುತ್ಯ, ನೀ ಬೇಕು. ಸುಮ್ಮನೆ ವಿಕೆಟ್ ಕೀಪಿಂಗ್ ಬಂದ್ಬಿಡ, ಅವಾಗ ನಾವು ಹೊಳ್ಳಿ ಇನ್ನೊಂದ್ಸಲ ಕಪ್ ಎತ್ತೀವಿ. ಧೋನಿ ಮುತ್ತಾರ ನಾನು ಟ್ರೇಡ್ ಮಾಡಿಬಿಟ್ರೆ ಅವನವನು ಸಾಕಾಗೋಗ್ಬಿಟ್ಟೈತಿ ಅಂಬಾನಿ ಸಂಬಂಧ. ಅವನವನು ನಾನು ಚೆನ್ನಾಗಿ ಬಂದು ಕೆಟ್ಟ ಅಲ್ಲೇ ನಿಮ್ಮ ಕಾಲ ಕೆಳಗ ಆಟ ಆಡ್ಕೊತ ಕೂತು ಬಿಡ್ತೀನಿ. ಅವನವನು ನಾ ಕ್ಯಾಪ್ಟನ್ ಆಗಿ ನಿಮಗೆ ಕಪ್ ಗೆಲ್ಲಿಸ್ತೀನಿ. ಅವನವನು ನನ್ನನ್ನು ಟ್ರೇಡ್ ಮಾಡಿ ತೊಗೊಂಡ್ಬಿಡ್ರಿ. ನೀವು ಸಂಜೋನವ್ರನ್ನ ಹೆಂಗೆ ಟ್ರೇಡ್ ಮಾಡಿ ತೊಗೊಂಡ್ರಲ್ಲ, ನನ್ನನ್ನು ಹಂಗೆ ಟ್ರೇಡ್ ಮಾಡಿ ತೊಗೊಂಡ್ಬಿಡ್ರಿ ಹಾಕಿ ನೋಡ. ಏನಲೇ ಪಾಂಡ್ಯ, ಏನ ಒಳಗೊಳಗೆ ಏನ ಮಸಲತ್ ನಡ್ಸಕತ್ತಿಯಲ್ಲ. ಅವನು ಅಲ್ಲಿ ನೋಡಿದ್ರೆ RCB ಟ್ರೇಡ್ ಹಾಕಿನಂತಿ, ಇಲ್ಲಿ ನೋಡಿದ್ರೆ ಚೆನ್ನಾಗಿ ಟ್ರೇಡ್ ಹಾಕ್ತಂತಿ. ಅವನವನು ಲೇ ಫೋಟೋ ರಿಲೀಸ್ ಆಗಿಬಿಟ್ಟಾವ ನೀನು DK ಅವನವನು RCBದವ್ರು ಎಲ್ಲಾರು ಸೇರಿ ಮೀಟಿಂಗ್ ಮಾಡ್ಲಿಕ್ಕತ್ತಿದ್ ಫೋಟೋ ಕ್ಲಿಯರ್ ಕಟ್ ಬಂದ್ಬಿಟ್ಟೈತೆ. ಅವನವನು ಸೋಷಿಯಲ್ ಮೀಡಿಯಾದಾಗ ಅವನವನು ನೀ RCB ಟ್ರೇಡ್ ಹಾಕಿ ಅಂತ ಸುದ್ದಿ ಬೇರೆ ಬದತ್ತಪ್ಪ. ಅವನವನು ಏನು ಮರ ಏನ ಈಗ ನೋಡಿ ಚೆನ್ನಾಗಿ ಟ್ರೇಡ್ ಹಾಕಂತ ಬಂದ್ಯಪ್ಪ. ಧೋನಿ ಮುತ್ತಾರ ಹಂಗೇನಿಲ್ಲ. ಅವ್ರ RCBದವ್ರ ನನ್ನ ಒಂದು ಕೇಟ ನನಗೆ ರಿಕ್ವೆಸ್ಟ್ ಮಾಡಿದ್ರ ಅವನವನು ನಿನಗೇನು ಮುಂಬೈದಾಗ ಚಲೋತ್ತಾಗ ಮರ್ಯಾದೆ ಸಿಗೋದಿಲ್ಲ, ಸುಮ್ಮನೆ ನಮ್ಮ ಕಡೆ ಬಂದ್ಬಿಡತ್ತೆ ಕೇಟ. ಹೆವಿ ಅಂದ್ರೆ ಹೆವಿ ರಿಕ್ವೆಸ್ಟ್ ಮಾಡಿದ್ರಿಪ್ಪ. ನಾ ಸ್ವಚ್ಛ ಆಗೋದಿಲ್ಲ. ನಾ ಏನಾದ್ರೂ ಹೋದ್ರೆ ನಮ್ಮ ಧೋನಿ ಮುತ್ತ ಕಡೆ ಹೋಗ್ತೀನಿ. ಅವನವನು ನಿಮ್ಮ ಕಡೆ ಬರಕ್ ಆಗೋದಿಲ್ಲ ಅಂತ ಕಡ್ಡಿ ತುಂಡು ಮಾಡಿದಂಗೆ ಹೇಳ್ಬೇಕಿನ. ಅವನವನು ಎಲ್ಲ BS DK ನಾವು ರಿಕ್ವೆಸ್ಟ್ ಮಾಡಿವಿ. ಅವನವನು ಲೇ ಮಂಗನ ಮಗನ, ನೀನ ಬಂದು ಕಾಲಿಗೆ ಬಿದ್ದು ನಾನು RCB ಬರ್ತೀನಿ ಅಂತ ಕೇಳಿ ಕತ್ತಿದ್ದ ಮಗನ. ಅವನವನು ನಾವು ನಮ್ಮ ಟೀಮ್ ಸೆಟ್ ಆಗಿಬಿಟ್ಟೈತಪ್ಪ, ಯಾರನ್ನೂ ಟ್ರೇಡ್ ಮಾಡಂಗಿಲ್ಲ ಅಂತ ಹೇಳಿ ಕೆಟ್ಟು ಕಳಿಸಿ. ಒಟ್ಟ ಲೇ ನಮ್ಮ ಕಡೆ ಕಸ ಹೊಡೆಯವರು ಸತ್ಯಕ್ಕೆ ನೆನಕಿತ್ತ ತಿಂಡಿ ಪಾರ್ಕ್ನಾಗ ಅದಾರ ಮಂಗ್ಯನ ಮಗನ. ಅವನವನು ಅಯ್ಯೋ ಎಲ್ಲೋ ಆ ಕಡೆ. ಅವನವನು ರೇ DK ಸರ ಶಾಂತಾರಿ. ಅವನವನು ಇವ್ರು ಮೀಟಿಂಗ್ ಮುಗಿಯಂತ ಅವನವನು ಸಪ್ರೇಟ್ ಆಗಿ ಹಿಡಿದು 5 ಕೆಟ್ಟ ಅವನವನು ಹಾಕಿ ಮಿಕ್ಸ ಸಾಬಾನ ತೊಳಿನಂತ. ಅವನವನು ಸಮಾಧಾನದಿಂದ ಕೇಳಿಸ್ಕೊರಿ ನನ್ನ ಮಗಳು ಏನೇನು ಮಾತಾಡ್ತಾರೆ.
ರೋಹಿತ, ಈ ಸೀಸನ್ ಅಂತೂ ಹೋಗುತ್ತೆ. ಮುಂದಿನ ಸೀಸನ್ ಕಪ್ ಹೊಡಿಮಂತ ಅವನವನ ನಿಂತೇಕೇನ್ರ ಒಂದಿಟ್ಟ ಚಲೋ ಪ್ಲಾನ್ ಏನ್ರ ಐತನ ಅವನವನ ಧೋನಿ ಮತ್ತೆ ಪರ್ಫೆಕ್ಟ್ ಪ್ಲಾನ್ ಐತೆ. ಇಬ್ರು ನಿಮ್ ಟೀಮ್ ಮಾರಿಬಿಡ್ರಿ, ಇಬ್ರು ಮಾರಿಬಿಡ್ರಿ. ನೀವು ಮಾರ್ಕೆಟ್ ಪುಗ್ಗ ಮಾರಕ್ ಹೋರಿ, ನಮ್ದು ಅಂಬಾನಿ ಶೇಂಗಾ ಒಟನ್ ಚಿಪ್ಸ್ ರೀ ಅಂತ ಕಟ್ಟ ಮಾರಕ್ ಹೋಗ್ಬಿಡ್ತಾನ ಅವನು. ಹಂಗೈತಿ ಸೂಪರ್ ಮಾಮಾ. ದೋಸ್ತ ಅಂದ್ರ ದೋಸ್ತ ಪರ್ಫೆಕ್ಟ್ ಪ್ಲಾನ್ ಐತಿ ನೋಡ್ ದೋಸ್ತ. ನಿಮ್ಮ ಅಂಬಾನಿಗೆ ಎಕ್ಸಿಕ್ಯೂಟ್ ಮಾಡಲ್ಲ ಪಕ್ಕ ಲಾಭ ಇರ್ತೈತಿ ಇದ್ರಾಗತ್ರು ನಿಮ್ಮ ಅಂಬಾನಿಗೆ. ಸುಳ್ಳು IPL ಟೀಮ್ ನಡೆಸ್ಕೆ ಯಾಕೆ ಲಾಸ್ಟ್ ಬೀಳತಾನ ಒಳ್ಳೆ ಮುಳ್ಳೆ. ಯಾಕದು ಹಿಂಗೆ ಮಾತಾಡತ್ತಾರ? ಮುಂದ್ ಬಂದ್ ಮಾತಾಡ್ರಿ ಅವನ. ಕರೆಕ್ಟಾಗಿ ಕೇಳಿಸ್ಕೊರ್ರಿ ಅವನು. ನಾವು ಟ್ರೇಡ್ ಮಾಡೋರ IPL ಆಡೋರ ಅವನವನ ನೋಡ್ರಿ. ಬೇಕಾದ್ರೆ ಮುಂದಿನ ವರ್ಷ ನಾವು ಸೂರ್ಯವಂಶಿನ ಟ್ರೇಡ್ ಮಾಡಿ ಕೆಟ್ಟ ಆಡಿಸ್ತೀನಿ ನಮ್ಮ ಟೀಮ್ನಾಗ. ಏನ ಸೂರ್ಯವಂಶಿ ಆರಾಟೋರೇನ್ ಶೇಂಗಾ ಇರ್ತಿರ್ತಾರತ್ ಮಾಡಿ ಅವನವನ ನಿಮ್ ಕೈಯಾಗ ಕೊಟ್ಟ ಕೆಟ್ಟ ಮಾರೇ. ಅವ್ರಿಗೆ ಸಿಗುದ ಅಮೂಲ್ಯ ರತ್ನ ಅವಾಗ ಸಿಕ್ಕಿರ್ತಾವ ಅವನವನ. ಅಂತವೆಲ್ಲ ಟ್ರೇಡ್ ಮಾಡ್ಕೊತ ಕೂತ್ರ ಸತ್ಯ ಹೋಗ್ತಾವು. ಸತ್ತೋರಿ ಬಿಡ್ರಿ ಅವನವನ. ಅವ್ರೇನ್ರ ಟ್ರೇಡ್ ಮಾಡ್ಲಿಕ್ಕಂದ್ರ ಅವನವನ ಅವ್ರ ಟೀಮ್ ಹೊಳ್ಳಿ ಇನ್ನೊಂದು ಸಲ ಬ್ಯಾನ್ ಮಾಡಿಸಿರ ಅವನವನ ನಾವು ಟ್ರೇಡ್ ಮಾಡಿ ತಗೋತೀನಿ ಅವನವನ ಆಗಿದ್ದಾನೆ. ಇದು ಫಿಕ್ಸ್.